श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः ಇದು 4ನೇ ಪದ್ಯ. ಮಿತ್ರತಾರಾ ನಿರುತಿ ಪ್ರವಹ ಪತ್ನಿ ಪ್ರಾವಹಿ ಸಮರು ವಿಶ್ವಾಮಿತ್ರಗಿಂತಲಿ ಕೊರತೆ ವಿಶ್ವಕ್ಸೇನ ಗಣನಾಥ ವಿತ್ತಪತಿ ಅಶ್ವನಿಗಳಧಮರು ಮಿತ್ರ ಮೊದಲಾದವರಿಗಿಂತಲೀ ಬಿತ್ತರಿಪೆನು ಶತಸ್ಥದಿ ವಿಜರವ್ಯೂಹ ನಾಮಗಳ ಇಂದಿನ ಪದ್ಯದಲ್ಲಿ 16ನೇ ಕಕ್ಷದವರೆಗೆ ಹೇಳಿದರು. ವಿಶ್ವಾಮಿತ್ರ ವೈವಸ್ವತರನಲಗಧಮ ಅಂತ ವಿಶ್ವಾಮಿತ್ರ ವೈವಸ್ವತ ಅತ್ರಿಯ ಮೊದಲಾದವರು ಇವರೆಲ್ಲರೂ ಕೂಡ ನಾರದನಿಗಿಂತಲೂ ಕಡಿಮೆ, ಅಗ್ನಿಗಿಂತಲೂ ಕಡಿಮೆ ಅಂತ ಹೇಳಿ 16ನೇ ಕಕ್ಷದವರ ಬಗ್ಗೆ ಹೇಳಿದರು. ಒಂದು 17ನೇ ಕಕ್ಷದವರು ಹೇಳ್ತಾ ಇದ್ದಾರೆ. 17ನೇ ಕಕ್ಷದಲ್ಲಿ ಯಾರು ಬರ್ತಾರೆ? ಮಿತ್ರ, ತಾರಾ, ನಿವೃತಿ, ಪ್ರವಹ, ಪತ್ನಿ, ಸಮರು, ಎಲ್ಲ ಸಮರು. ಪ್ರಾವಹಿ ಅಂದರೆ ಮಿತ್ರನಾಮಕ ಸೂರ್ಯ. ದ್ವಾದಶಾದಿತ್ಯರಲ್ಲಿ ಮಿತ್ರ ಎಂಬಂತಹ ಸೂರ್ಯ ಒಬ್ಬಾತ. ಈ ಮಿತ್ರನಾಮಕ ಸೂರ್ಯ. ಆಮೇಲೆ ನಿವೃತ್ತಿ ಕೋಣಕ್ಕೆ ಅಧಿಪತಿಯಾದಂತಹ ನಿವೃತ್ತಿ. ಆಮೇಲೆ ಪ್ರವಹ ಪತ್ನಿ ಪ್ರಾವಹಿ. ಪ್ರಾವಹಿ ಅಂದರೆ ಪ್ರವಾಹವಾಯು ಏನು ಹಿಂದೆ ಬಂದಿದ್ದ ಪ್ರವಾಹವಾಯುವಿನ ಪತ್ನಿ ಪ್ರಾವಹಿ. ಇವರು ಸಮರು. 17ನೇ ಕಕ್ಷದಲ್ಲಿ ಬರತಕ್ಕಂಥವರೆಲ್ಲರು. ಇವರು ವಿಶ್ವಾಮಿತ್ರಗಿಂತಲೇ ಕೊರತೆ. ಇವರೆಲ್ಲರೂ ಕೂಡ ವಿಶ್ವಾಮಿತ್ರರಿಗಿಂತಲೂ ಕಡಿಮೆ. ವಿಶ್ವಾಮಿತ್ರರು ಇನ್ನು 16ನೇ ಕಕ್ಷದಲ್ಲಿ ಬಂದವರು. ಅದಕ್ಕಾಗಿ ಅವರಿಗಿಂತಲೂ ಇವರು 17ನೇ ಕಕ್ಷದವರು ಕಡಿಮೆಯವರು. ಇದಾದ ಮೇಲೆ ಮುಂದೆ 18ನೇ ಕಕ್ಷ ಹೇಳ್ತಾರೆ. ಯಾರು? ವಿಶ್ವಕ್ಸೇನ, ಗಣನಾಥ, ವಿತ್ತಪತಿ, ಅಶ್ವಿನಿಗಳು, ಅಧಮರು, ಮಿತ್ರ ಮೊದಲಾದವರಿಗಿಂತಲೇ. ಈ ಮಿತ್ರ ಮೊದಲಾದವರಿಗಿಂತಲೇ 17ನೇ ಕಕ್ಷದಲ್ಲಿ ಬಂದ ಮಿತ್ರ ಮೊದಲಾದವರು, ಮಿತ್ರ, ನಿವೃತ್ತಿ, ಪ್ರಾವಹಯ ಮೊದಲಾದವರಿಗಿಂತಲೂ ಇವರು ಕಡಿಮೆ. 18ನೇ ಕಕ್ಷದವರು ಯಾರು? ವಿಶ್ವಕ್ಸೇನ ದೇವಾಧ್ಯಕ್ಷ, ದೇವತಾಧಿಪತಿಯಾದ ದೇವತಾ ಸೈನ್ಯಾಧ್ಯಕ್ಷ ವಿಶ್ವಕ್ಸೇನ. ಗಣನಾಥ ಗಣಪತಿ. ವಿತ್ತಪತಿ ಅಂತಂದರೆ ಕುಬೇರ. ಅಶ್ವಿನಿಗಳು ಅಶ್ವಿನಿ ದೇವತೆಗಳು. ಇವರೆಲ್ಲರೂ 18ನೇ ಕಕ್ಷದಲ್ಲಿ ಬರ್ತಾರೆ. ಇದಲ್ಲದೆ ಇನ್ನೂ ಯಾರು ಬರ್ತಾರೆ ಅಂತಂದರೆ ಶೇಷಶತಸ್ಥ ದೇವತೆಗಳು ಬರ್ತಾರೆ ಈ 18ನೇ ಕಕ್ಷದಲ್ಲಿ. ಶೇಷಶತಸ್ಥ ದೇವತೆಗಳು ಅಂದರೆ ಅರ್ಥ ಏನು? ಟೋಟಲಿ ದೇವತೆಗಳಲ್ಲಿ 100 ಜನ ಸೋಮಪಾನಾರ್ಹ ದೇವತೆಗಳು. ಯಜ್ಞ ಮಾಡುವಾಗ ಆ ಸೋಮಲತಾ ಅಂತಂಬುದನ್ನು ಕುಟ್ಟಿ ನೈವೇದ್ಯಕ್ಕೆ ಇಡ್ತಾರೆ. ಆ ಸೋಮಪಾನವನ್ನು ಮಾಡುವ ಅರ್ಹತೆ ಉಳ್ಳ ದೇವತೆಗಳು ಎಲ್ಲರಿಗೂ ಇಲ್ಲ ಅರ್ಹತೆ. 100 ಜನ ದೇವತೆಗಳಿಗೆ ಮಾತ್ರ ಇದೆ. ಅವರನ್ನೇ ಶತಸ್ಥ ದೇವತೆಗಳು ಅಂತ ಕರೀತಾರೆ. 100 ಜನರನ್ನು, ಸೋಮಪಾನಾರ್ಹರಾದ 100 ಜನ ದೇವತೆಗಳನ್ನು ಶತಸ್ಥ ದೇವತೆಗಳು ಅಂತ ಕರೀತಾರೆ. ಈ ಶತಸ್ಥರಲ್ಲಿ 15 ಜನ ಹಿಂದೆ ಬಂದುಬಿಟ್ರು. ಈ 17ನೇ ಕಕ್ಷದವರೆಗೆ 15 ದೇವತೆಗಳು ಬಂದುಬಿಟ್ರು. ಇನ್ನು ಮಿಕ್ಕಿದ್ದವರು 85 ಜನ. ಆ 85 ಜನ
ಅವರನ್ನೇ ಶೇಷ ಶತಸ್ಥರು ಅಂತ ಕರೀತಾರೆ. ಶತಸ್ಥರಲ್ಲಿ 15 ಜನ ಹೋಗಿಬಿಟ್ರೆ ಉಳಿಕೆಯವರು, ಶೇಷ ಅಂದರೆ ಮಿಕ್ಕಿದ್ದವರು ಅಂತ ಅರ್ಥ. ಮಿಕ್ಕಿದ್ದ 85 ಜನರನ್ನು ಶೇಷ ಶತಸ್ಥ ದೇವತೆಗಳು ಅಂತ ಕರೀತಾರೆ. ಅವರೆಲ್ಲರೂ ಈ 18ನೇ ಕಕ್ಷದಲ್ಲಿ ಬರ್ತಾರೆ. ಅವರು ಯಾರಪ್ಪ ಅಂತಂದರೆ ಅದರ ಮುಂದೆ ಹೇಳ್ತೀನಿ, ಆ ಹೆಸರುಗಳನ್ನು ಹೇಳ್ತೀನಿ ಅಂತ ಇದರಲ್ಲಿ ಹೇಳಿದರು. ಬಿತ್ತರಿಪೆನು ಶತಸ್ಥ ದಿವಿಜರ ವ್ಯೂಹ ನಾಮಗಳ. ಬಿತ್ತರಿಪೆನು ಅಂದರೆ ವಿಸ್ತಾರ ಹೇಳ್ತೀನಿ. ಯಾರು ಶತಸ್ಥ ದಿವಿಜರ, ಆ 85 ಜನ ಶತಸ್ಥ ದೇವತೆ, 100 ಜನದ ಬಗ್ಗೆ ಹೇಳ್ತಾರೆ. ಅವರ ವ್ಯೂಹ ನಾಮಗಳ, ಒಬ್ಬೊಬ್ಬರ ಹೆಸರು ಅಂತ ಹೇಳದೆ ವ್ಯೂಹ ಅಂದರೆ ಗಣ, ಗ್ರೂಪ್ ಅಂತ ಅರ್ಥ. ವ್ಯೂಹ ಅಂತಂದರೆ ವ್ಯೂಹ ನಾಮಗಳು, ಆ ಯಾವ್ಯಾವ ಗ್ರೂಪ್ಗಳು ಅದರಲ್ಲಿ ಬರ್ತಾರೆ ಶತಸ್ಥ ದೇವತೆಗಳೊಳಗೆ ಎಂಬುದನ್ನು ಹೇಳ್ತೀನಿ. ಅಂದರೆ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಯಾಕೆ ಹೇಳ್ತೀನಿ ಅಂತ ಇಲ್ಲಿ ಹೇಳಿದರು. ಗೊತ್ತಾಯ್ತಲ್ಲ? ಬರ್ತಾಳ ಮಿತ್ರನಾಮಕ ಸೂರ್ಯ, ತಾರ, ನಿವೃತ್ತಿ, ಪ್ರವಾಹ ಪತ್ನಿಯಾದ ಪ್ರಾವಹಿ, ಸಮಾನರು. ಬ್ರಾಕೆಟ್ನ 17ನೇ ಲಕ್ಷಣ ಬರ್ಕೊಳ್ಬೇಕಾದ್ರೆ ಇವರು ವಿಶ್ವಾಮಿತ್ರರಿಗಿಂತ ಕಡಿಮೆ. ವಿಶ್ವಕ್ಸೇನ, ಗಣಪತಿ, ಧನಪತಿಯಾದ ಕುಬೇರ, ಮತ್ತು ಅಶ್ವಿನಿ ದೇವತೆಗಳು. ಬ್ರಾಕೆಟ್ನ 18ನೇ ಕಕ್ಷ ಅಂತ ಬರ್ಕೊಂಡ್ರೆ ಇವರು ಮಿತ್ರ ಮೊದಲಾದವರಿಗಿಂತಲೂ ಕಡಿಮೆ. ಇವರು ಮಿತ್ರ ಮೊದಲಾದವರಿಗಿಂತಲೂ ಕಡಿಮೆ. ಈ ಶತಸ್ಥ ದೇವತೆಗಳ ಇಲ್ಲಿ ಬರುವ ಶತಸ್ಥ ದೇವತೆಗಳ ಗುಂಪುಗಳ ಹೆಸರುಗಳನ್ನು ವಿವರಿಸುತ್ತೇನೆ.
ಮಿತ್ರತಾರಾ ನಿರುತಿ ಪ್ರವಹ ಪತ್ನಿ ಪ್ರಾವಹಿ ಸಮರು. ವಿಶ್ವಾಮಿತ್ರಗಿಂತಲಿ ಕೊರತೆ ವಿಶ್ವಕ್ಸೇನ ಗಣನಾಥ. ವಿತ್ತಪತಿ ಅಶ್ವಿನಿಗಳ ಧಮರು ಮಿತ್ರ ಮೊದಲಾದವರಿಗಿಂತಲೀ. ಬಿತ್ತರಿಪೆನು ಶತಸ್ಥ ದಿವಿಜರ ವ್ಯೂಹ ನಾಮಗಳ. ಮರುತರುಂಭತ್ತಧಿಕ 42 ಅಶ್ವಿನಿ ವಿಶ್ವೇದೇವರು. ಎರಡೈದು 11 ರುದ್ರರು ದ್ವಾದಶ ಆದಿತ್ಯ. ಗುರು ಪಿತೃತ್ರಯ ಅಷ್ಟವಸುಗಳು ಭರತ ಭಾರತಿ ಪೃಥ್ವಿ ಋಭುವು. ಎಂದರಿದವದಿರನು ಸೋಮರಸಪಾನರ್ಹರಹುದೆಂದು. ಎಂದರಿವದಿವರನು ಎಂದರಿವದು ಎಂದರಿವದು ಇವರನು ಎಂದರಿವದಿವರನು ಎಂದರಿವದು ಇವರನು. ಎಂದು ಅರಿವದು ಅರಿವದು ಅಂದ್ರೆ ತಿಳ್ಕೋಬೇಕು. ಎಂದು ಅರಿವದು ಈ ರೀತಿಯಾಗಿ ತಿಳ್ಕೋಬೇಕು. ಇವರನು ಮೇಲೆ ಹೇಳಿರ್ತಕ್ಕಂತಹ ಇವರನ್ನು ಏನಂತ ತಿಳ್ಕೋಬೇಕು? ಸೋಮರಸಪಾನರ್ಹರಹುದೆಂದು. ಸೋಮರಸಪಾನಕ್ಕೆ ಅರ್ಹರು ಎಂದು ಇವರನ್ನು ಈ ಮೇಲೆ ಹೇಳಿರ್ತಕ್ಕಂಥವರನ್ನು 100 ದೇವತೆಗಳನ್ನು ತಿಳ್ಕೋಬೇಕು. ಯಾರವರು? ಹಿಂದಿಡರು ವ್ಯೂಹನಾಮಗಳ ಅಂತ ಹೇಳಿದ್ರು. ಒಬ್ಬೊಬ್ಬರ ಹೆಸರಲ್ಲ, ವ್ಯೂಹ ಅಂದ್ರೆ ಗುಂಪು. ಆ ಗುಂಪನ್ನು ಹೇಳ್ತೀನಿ ಅಂತಂದ್ರು. ಯಾರವರು ಅಂದ್ರೆ ಮರುತರುಂಭತ್ತಧಿಕ 42 ಮರುತರು. ಮರುತರು ಮರುದೇವತೆಗಳು ಒಂದು ಗುಂಪು, ಮರುದೇವತೆಗಳ ಗುಂಪು. ಆ ಮರುದೇವತೆಗಳು 49 ಜನ. 9 ಅಧಿಕ 40 9 ಅಧಿಕ 40 ಅಂದ್ರೆ 49 ಅಂತ ಅರ್ಥ. ಸೊ ಮರುದೇವತೆಗಳು ಎಷ್ಟು ಜನ? 49 ಮರುದೇವತಾಗಣ ಅಂತ ಕರೀತಾರೆ. ಆಮೇಲೆ 2 ಅಶ್ವಿನಿ ಅಂದ್ರೆ ಇಬ್ಬರು ಅಶ್ವಿನಿ ದೇವತೆಗಳು ಅಂತ ಅರ್ಥ. 2 ಅಶ್ವಿನಿ ಅಂದ್ರೆ ಇಬ್ಬರು ಅಶ್ವಿನಿ ದೇವತೆಗಳು, ಅದೊಂದು ಗುಂಪು. ಆಮೇಲೆ ವಿಶ್ವೇದೇವರು 2 ವಿಶ್ವೇದೇವತೆಗಳು ಅಂತ ಗ್ರೂಪು. ಆ ವಿಶ್ವೇದೇವತೆಗಳು ಎಷ್ಟು ಜನ? 2 2 ಅಂತಂದ್ರೆ 10. 2 10 ವಿಶ್ವೇದೇವತೆಗಳು 10 ಜನ. ಆಮೇಲೆ 11 ರುದ್ರರು, ಏಕಾದಶ ರುದ್ರರು. ಸೊ ರುದ್ರರು ರುದ್ರಗಣ ಎಂಬುದೇ ಪ್ರತ್ಯೇಕ. ಆ ರುದ್ರಗಣ ಅದರಲ್ಲಿ 11 ಜನ. ಮತ್ತೆ 12 ಆದಿತ್ಯ, ಆದಿತ್ಯಗಣ ಅವರು 12 ದ್ವಾದಶ ಆದಿತ್ಯರು. ಆಮೇಲೆ ಗುರು, ಗುರು ಅಂತಂದ್ರೆ ಬೃಹಸ್ಪತ್ಯಾಚಾರ್ಯರು. ಮತ್ತು ಪಿತೃತ್ರಯ ಅಂದ್ರೆ ಪಿತೃಗಣದವರು 3 ಜನ. ಆಮೇಲೆ ಅಷ್ಟವಸುಗಳು 8 ಜನ ವಸುದೇವತೆಗಳು, ಅಷ್ಟವಸುಗಳು. ಆಮೇಲೆ ಭರತ, ಭರತ ಅಂತಂದ್ರೆ ವಾಯುದೇವರಿಗೆ ಭರತ ಅಂತ ಹೆಸರು. ಭರತ ಅಂದ್ರೆ ವಾಯುದೇವರು. ಆ ಭರತನ ಹೆಂಡತಿ, ಅದಕ್ಕಾಗಿ ಆಕೆಗೆ ಭಾರತಿ ಅಂತ ಹೆಸರು. ಭರತ ಭಾರತಿ, ವಾಯುದೇವರು ಭಾರತೀ ದೇವಿ. ಆಮೇಲೆ ಪೃಥ್ವಿ, ಪೃಥ್ವಿ ದೇವತೆ. ಆಮೇಲೆ ಋಭು, ಋಭು ಅಂತಂಬೋ ಅದೊಂದು ದೇವತಾಗಣ.
ಹೀಗೆ ಇವರು 100 ಜನ ಸೋಮಪಾನಕ್ಕೆ ಅರ್ಹರು ಅಂತ ತಿಳ್ಕೋಬೇಕು. ಇದರಲ್ಲಿ 100 ಜನರಲ್ಲಿ ಆಲ್ರೆಡಿ 15 ಜನ ಹಿಂದೆ ಬಂದುಬಿಟ್ಟಾರ. ಎಲ್ಲಿ ಬಂದ್ರಪ್ಪ ಅಂತಂದ್ರೆ ಈ ಮರುತ್ತರಲ್ಲಿ 49 ಜನ ಮರುದ್ಗಣ ಅಂತ ಹೇಳಿದರು. ಆಮೇಲೆ ಇಬ್ಬರು ಈ ಅಶ್ವಿನಿ ದೇವತೆಗಳು ಅಂತಂದ್ರು. ಅಶ್ವಿನಿ ದೇವತೆಗಳು ಇದರಲ್ಲಿ ಬಂದರು. ಈ 18ರಲ್ಲಿ ಪ್ರತ್ಯೇಕ ಹೇಳಿದರು, ಅಶ್ವಿನಿ ದೇವತೆಗಳು ಅಂತ ಪ್ರತ್ಯೇಕ ಹೇಳಿದರು. ಆಮೇಲೆ ವಿಶ್ವ ದೇವತೆಗಳು 10 ಜನ, 11 ರುದ್ರರು, ಏಕಾಶ ರುದ್ರರು ಅಂದರು. ಆ ಏಕಾಶ ರುದ್ರರಲ್ಲೇ ಈ ರುದ್ರದೇವರು, ಪಾರ್ವತೀಪತಿಯಾದ ರುದ್ರದೇವರು ಕೂಡ ಬರ್ತಾರೆ. ಸೊ ಈ 11ರಲ್ಲಿ ಆ ಒಂದು ಲೆಕ್ಕ ಇಲ್ಲ. ಯಾಕೆ? ರುದ್ರದೇವರು ಆಲ್ರೆಡಿ 5ನೇ ಕಕ್ಷದಲ್ಲಿ ಬಂದುಬಿಟ್ರು. ಹಾಗೆ ದ್ವಾದಶಾದಿತ್ಯ, 12 ಆದಿತ್ಯರು. ಆ ಆದಿತ್ಯರಲ್ಲಿಯೂ ಕೂಡ ಸಾಕ್ಷಾತ್ ಭಗವಂತನೇ ಈ 12 ಆದಿತ್ಯ ಗಣದಲ್ಲಿ ಒಬ್ಬನಾಗಿರುತ್ತಾನೆ. ಸೊ ಆತ ಲೆಕ್ಕಕ್ಕೆ ಬರೋದಿಲ್ಲ. ಆಮೇಲೆ ಈ ಸೂರ್ಯ, ವಿವಸ್ವಾನ್, ಈ ಸೂರ್ಯನ ಹೆಸರು. ಈ ಸೂರ್ಯನೂ ಬರೋದಿಲ್ಲ. ಯಾಕೆ? ಆಲ್ರೆಡಿ ಸೂರ್ಯ 12ನೇ ಕಕ್ಷದಲ್ಲಿ ಬಂದುಬಿಟ್ಟಿದ್ದಾನೆ. ಹಾಗೆ ವರುಣ ಕೂಡ ಒಬ್ಬಾತ ಈ ದ್ವಾದಶಾದಿತ್ಯರಲ್ಲಿ. ಆ ವರುಣನು ಹಿಂದೆ ಬಂದುಬಿಟ್ಟ 13ನೇ ಕಕ್ಷದಲ್ಲಿ, ಆತ ಬರೋದಿಲ್ಲ. ಹೀಗೆ ಇವ್ರನ್ನೆಲ್ಲ ಡಿಲೀಟ್ ಮಾಡ್ಕೊಂತ ಹೋಗಬೇಕು. ಬೃಹಸ್ಪತ್ಯಾಚಾರ್ಯರು ಅವರು ಬಂದುಬಿಟ್ರು 10ನೇ ಕಕ್ಷದಲ್ಲಿ, ಅವರು ಬಂದರು. ಪಿತೃತ್ರಯ, 3 ಪಿತೃಗಣ ದೇವತೆಗಳು. ಅಷ್ಟವಸುಗಳು, ಈ ಅಷ್ಟವಸುಗಳು, ಅದರಲ್ಲಿ ಅಗ್ನಿ ಕೂಡ ಒಬ್ಬ ಅಷ್ಟವಸುವಿನಲ್ಲಿ ಒಬ್ಬ ದೇವತೆ ಈ ಗ್ರೂಪ್ನಲ್ಲಿ. ಅಗ್ನಿ ಆಲ್ರೆಡಿ ಮೇಲೆ ಬಂದುಬಿಟ್ಟಿದ್ದಾನೆ 14ನೇ ಕಕ್ಷದಲ್ಲಿ. ಅದಕ್ಕಾಗಿ ಇವರು ಯಾರು ಬರೋದಿಲ್ಲ. ಇನ್ನು ಭರತ, ಭಾರತಿ ಅವರಂತೂ 3ನೇ ಕಕ್ಷ 4ನೇ ಕಕ್ಷದಲ್ಲಿ ಬಂದುಬಿಟ್ರು. ಪೃಥ್ವಿ, ಈ ಪೃಥ್ವಿ ಮುಂದೆ ಬರ್ತಾಳೆ, 25ನೇ ಕಕ್ಷದಲ್ಲಿ ಬರ್ತಾರೆ. ಋಭು ದೇವತೆಗಳು ಅವರಿಲ್ಲೇ ಬರ್ತಾರೆ. ಹೀಗೆ ಈ 100 ಜನರಲ್ಲಿ 15 ಜನರನ್ನು ತೆಗೆದುಬಿಟ್ರೆ ಈ ಮಿಕ್ಕ 85 ಜನ ಏನಿದ್ದಾರೆ ಇವರನ್ನೇ ಶೇಷಶತಸ್ಥ ಗಣಗಳು, ಶೇಷಶತಸ್ಥ ದೇವತೆಗಳು ಅಂತ ಕರೀತಾರೆ. ಸೊ ಅವರು ಈ 80 ಜೈನ, ಈ 85 ಜನ ಈ 18ನೇ ಕಕ್ಷದಲ್ಲಿ ಬರ್ತಾರೆ ಅಂತ ಅರ್ಥ. ಸೊ ಶೇಷಶತಸ್ಥರು ಈ ಕಕ್ಷದಲ್ಲಿ 18ನೇ ಕಕ್ಷದಲ್ಲಿ ಬರ್ತಾರೆ ಅಂತ ಅರ್ಥ ಏನು? ಈ 85 ಜನ ಈ ಅಂದರೆ ಸೋಮಪಾನರಾದ 100 ಜನರಲ್ಲಿ 15 ಜನ ಹೋಗಿಬಿಟ್ರೆ ಇನ್ನು ಉಳಿಕೆ 85 ಜನ ಈ 18ನೇ ಕಕ್ಷದಲ್ಲಿ ಬರ್ತಾರೆ ಅಂತ ಅರ್ಥ. ಗೊತ್ತಾಯ್ತಲ್ಲ? ಮರುತರುಂಬತ್ತಧಿಕ 42 ಅಶ್ವಿನಿ ವಿಶ್ವದೇವರು. ಹಾಂ ಹಾಂ, ಹೇಳ್ರಿ ಹೇಳ್ರಿ. ಬರ್ಕೊಂಡ್ರೆ ಮರುತ್ತುಗಳು 49 ಜನ, ಶೇಷದಸ್ಥರೆಲ್ಲ ಹಿಂದೆ ತಾರತಮ್ಯ ಬರುವ ಕಾಲಕ್ಕೆ ಬರ್ಕೊಂಡಿರಲ್ಲ. ಶೇಷದಸ್ಥರ ಬಗ್ಗೆ ಬರ್ಕೊಂಡಿರಲ್ಲ. ದಾಸರದ ಬಂದದ ಅದನ್ನ ಬೇಕಾದ್ರೆ ಬರ್ಕೊಂಡ್ರಿ, ಅದನ್ನೇ ನೋಡ್ಕೊಳ್ಳಿಕ್ಕೆ ಬರ್ತದೆ. ಮರುತ್ತುಗಳು 49 ಜನ, ಇಬ್ಬರು ಅಶ್ವಿನಿ ದೇವತೆಗಳು, ಹತ್ತು ಜನ ವಿಶ್ವ ದೇವತೆಗಳು, ಹನ್ನೊಂದು ಜನ ರುದ್ರರು, ಹನ್ನೆರಡು ಜನ ಆದಿತ್ಯರು, ಬೃಹಸ್ಪತಿ,
3 ಜನ ಪಿತೃಗಣ. ಎಂಟು ಜನ ವಸುಗಳು. ವಾಯು, ಭಾರತಿ. ಪೃಥ್ವಿ ಮತ್ತು ಋಭು. ಎಂದು 100 ಜನ ದೇವತೆಗಳನ್ನು ಸೋಮಪಾನಕ್ಕೆ ಅರ್ಹರು ಎಂದು ತಿಳಿಯಬೇಕು. ಸೋಮರಸಪಾನಕ್ಕೆ ಅರ್ಹರು ಎಂದು ತಿಳಿಯಬೇಕು. ಹೇಳಿ. ಯಾರಮ್ಮ? ಈ ಈ ಪಿತೃಗಣದಲ್ಲೇ ಈ ವಸುರುದ್ರಾದಿತ್ಯ ಅಂತ ಏನು ಹೇಳ್ಯಾರಲ್ಲ, ಇವರೊಂದಾಗಿ ಬೇರೆ ಬೇರೆ ಈ ದೇವತೆಗಳು ಬರ್ತಾರೆ. ಪಿತೃಗಳಲ್ಲಿ ಅನೇಕ ಪಿತೃದೇವತೆಗಳು ಇದ್ದಾರೆ. ಏನೋ ಈ ಹರಿವಂಶದಲ್ಲಿ 7 ಗಣಗಳು ಅಂತ ಬರ್ತವೆ. ಪಿತೃಗಣಗಳ ದೇವತೆಗಳು 7 ಜನ ಅಂತ. ಅದು ಅಲ್ಲದೆ ಮತ್ತೆ ಪ್ರತ್ಯೇಕವಾಗಿ 3 ಜನ ದೇವತೆಗಳು ಅಂತ ಬರ್ತಾರೆ. ಅದರಲ್ಲಿ ಈ ಅದರಲ್ಲಿ ಒಂದು ಗಣ 3 ಜನ ಪಿತೃಗಣಗಳು ಅಂತಂಬೋರು ಇದರಲ್ಲಿ ಒಂದು ಗಣ. ಸಪ್ತ ಚಿರಪಿತೃಗಳಲ್ಲಿ ಸಪ್ತಪಿತೃಗಳು, ಇವರು ಅವರ ಹೆಸರು ಕೆಲವರು ಮೂರ್ತ ಪಿತೃದೇವತೆಗಳು, ಅಮೂರ್ತ ಪಿತೃದೇವತೆಗಳು ಅಂತೆಲ್ಲ ಬರ್ತಾರೆ. ಅದರಲ್ಲಿ ಒಂದು 3 ಗಣ. ಅಂದ್ರೆ ಪಿತೃಗಣದಲ್ಲೇ ತಾರತಮ್ಯದಲ್ಲಿ ಕೆಲವು ಪಿತೃದೇವತೆಗಳು ಇಲ್ಲಿ ಬರ್ತಾರೆ. ಇನ್ನು ಕೆಲವು ಪಿತೃದೇವತೆಗಳು ನೆಕ್ಸ್ಟ್ 19ನೇ ಕಕ್ಷದಲ್ಲಿ ಬರ್ತಾರೆ. ಇನ್ನು ಕೆಲವು ಪಿತೃಗಳು 28ನೇ ಕಕ್ಷದಲ್ಲಿ. ಹಿಂಗ ಆ ಪಿತೃದೇವತಾ ಗಣದಲ್ಲಿಯೇ ಈಗ ಹೆಂಗ ಈ ನವಗ್ರಹಗಳಲ್ಲಿ ಎಲ್ಲ ನವಗ್ರಹ ಗ್ರೂಪ್ ಅಂದಿದ್ರು ಕೂಡ ಒಬ್ಬೊಬ್ಬರು ಒಂದೊಂದು ಕಕ್ಷದಲ್ಲಿ ಹೆಂಗೆ ಬರ್ತಾರೋ, ಹಾಗೆ ಈ ದ್ವಾದಶಾದಿತ್ಯರು ಏಕಾಶದ್ರರಲ್ಲಿ ಗ್ರೂಪ್ ಒಂದೇ ಆದರೂ ಒಬ್ಬೊಬ್ಬರು ಒಂದೊಂದು ಗಣದಲ್ಲಿ ಹೆಂಗೆ ಬರ್ತಾರೋ, ಒಂದು ಕಕ್ಷದಲ್ಲಿ ಹೆಂಗೆ ಬರ್ತಾರೋ, ಆಗ ಈ ಪಿತೃಗಣಗಳಲ್ಲಿಯೂ ಕೂಡ 3 ಜನ ಈ ಕಕ್ಷದಲ್ಲಿ, ಇನ್ನ 7 ಜನ 19ನೇ ಕಕ್ಷದಲ್ಲಿ, ಇನ್ನ ಕೆಲವರು ಜನ 28ನೇ ಕಕ್ಷದಲ್ಲಿ, ಹಿಂಗೆ ಆ ಪಿತೃಗಣ ದೇವತೆಗಳು ಬರ್ತಾರೆ ಅನ್ನೋದು. ಹೀಗಾಗಿ 3 ಜನ ಪಿತೃದೇವತೆಗಳು ಇಲ್ಲಿ ಬರ್ತಾರೆ ಈ ಕಕ್ಷದಲ್ಲಿ. ಅದೇ ಇವರಿಗೆ ಪಿತೃಗಳು ಅಂತ ಹೆಸರು ಬಂದಿದ್ದು ಅದಕ್ಕಾಗಿ ಆ ದೇವತೆಗಳು ಅವರು ನಿರ್ಲಕ್ಷ್ಯವಾಗಿದ್ದ ಕಾಲಕ್ಕೆ ಬ್ರಹ್ಮದೇವರು ಶಾಪ ಕೊಡ್ತಾರೆ, ಜ್ಞಾನ ಭ್ರಷ್ಟರಾಗ್ರಿ ಅಂತ. ಆಗ ನಮ್ಮ ಮಕ್ಕಳ ಹತ್ರ ಹೋಗಿ ಜ್ಞಾನ ಉಪದೇಶ ಪಡಿರಿ ಅಂತ ಒಂದು ಕಾಲಕ್ಕೆ ಈ ಪಿತೃಗಳ ಹತ್ರ ಬಂದು ಉಪದೇಶ ಪಡಿತಾರೆ. ಆಗ ಇವರಿಗೆ ಪಿತೃದೇವತೆಗಳು ಅಂತ ಹೆಸರು ಬರ್ತದೆ ಅಂತ. ಆಯ್ತೇನು? ಮರುತರುಂಬತ್ತಧಿಕ 42 ಅಶ್ವಿನಿ ವಿಶ್ವದೇವರು
2 5 11 ರುದ್ರರು 12 ಆದಿತ್ಯ. ಗುರು ಪಿತೃತ್ರಯ ಅಷ್ಟವಸುಗಳು ಭರತ ಭಾರತಿ ಪೃಥ್ವಿರುಭೂ. ಎಂದರಿವ ದಿವರನು ಸೋಮರಸಪಾನರ್ಹರಹುದೆಂದು. ಈ ದಿವವು ಕಸರೊಳಗೆ ಉಕ್ತರು. ಐದಧಿಕ ದಶ ಉಳಿದ 85 ಶೇಷರಿಗೆಣೆಯೆನಿಸುವರು ಧನ ವಿನಾಯಕರು. ಸಾಧು ವೈವಸ್ವತ ಸ್ವಯಂಭುವ. ಶ್ರೀದತಾಪಸರುಳಿದು ಮನು. ಏಕಾದಶರು ವಿಘ್ನೇಶಗಿಂತಲಿ ನೀಚರೆನಿಸುವರು. ಏನು ಹಿಂದಿನ ಪದ್ಯದಲ್ಲಿ 100 ಜನದ ಬಗ್ಗೆ ಹೇಳಿದರು. ಸೋಮಪಾನಾರ್ಹರಾದವರು 100 ಜನ ಅಂಥೇಳಿ ಆ 100 ಜನರ ಬಗ್ಗೆ ತಿಳಿಸಿದರು. ಸರಿ, ಮತ್ತು ಈ 18ನೇ ಕಕ್ಷದಲ್ಲಿ ಬರತಕ್ಕಂತಹವರು ಯಾರು ಅಂದರೆ ಅದಕ್ಕೆ ಇಲ್ಲಿ ಹೇಳ್ತಾರೆ. ಈ ದಿವವು ಕಸರೊಳಗೆ. ದಿವವು ಕಸರು ಅಂದರೆ ದೇವತೆಗಳು. ಈ ದಿವವು ಕಸರೊಳಗೆ ಅಂದರೆ ಹಿಂದೆ ಹೇಳಿದಂತಹ ಈ 100 ಜನ ಸೋಮಪಾನಾರ್ಹ ದೇವತೆಗಳಲ್ಲಿ ಉಕ್ತರು ಅಂದರೆ ಹೇಳಲ್ಪಟ್ಟಿದ್ದಾರೆ. ಹಿಂದೆ ಹೇಳಿಬಿಟ್ಟಿವಿ. ಎಷ್ಟು ಜನರನ್ನು ಹೇಳಿಬಿಟ್ಟಿರಿ? 5 ಅಧಿಕ ದಶ. 5 ಅಧಿಕ ದಶ. ದಶ ಅಂದರೆ 10. 5 ಅಧಿಕ ದಶ ಅಂದರೆ 5 ಹೆಚ್ಚಾದ 10 ಅಂದರೆ 15. 15 ಜನರ ಬಗ್ಗೆ ಹೇಳಿಬಿಟ್ಟಿವಿ ಹಿಂದನೆ. ಉಕ್ತರು ಅಂದರೆ ಅವರ ಹೆಸರು ಹಿಂದೆ 15 ಜನ ಹೇಳಿಬಿಟ್ಟಿರಿ. ಅಂದರೆ ಆ 100 ಜನರೊಳಗೆ ವಿಷ್ಣು, ವಾಯು, ಭಾರತಿ ಎಲ್ಲ ಬಂದುಬಿಟ್ರಲ್ಲ. ಹೀಗಾಗಿ 15 ಜನ ಹಿಂದೆ ಹೋಗಿಬಿಟ್ರು, ಹೇಳಿಬಿಟ್ಟದೆ. ಇನ್ನು ಉಳಿದ 85, ಇನ್ನು ಉಳಿಕೆ 85 ಜನ ಏನಿದ್ದಾರಲ್ಲ, ಆ 85 ಜನ ಈ 18ನೇ ಕಕ್ಷದಲ್ಲಿ ಬರ್ತಾರೆ ಅಂತ ಅರ್ಥ. ಉಳಿದ 85 ಶೇಷರಿಗೆ, ಅದಕ್ಕೆ ಇವರಿಗೆ ಶೇಷ ಶತಸ್ಥ ದೇವತೆಗಳು ಅಂತ ಕರೆದರು. ಉಳಿದ 85 ಶೇಷರಿಗೆ ಅಂದರೆ ಈ 15 ಜನ ಹೋಗ್ಬಿಟ್ರೆ ಇನ್ನು ಉಳಿದ 85 ಶೇಷಗಣದ ಶೇಷ ಶತಸ್ಥರು ಅಂತ ಏನು ಅನಿಸ್ಕೊಂಡಿದ್ದಾರೆ ಅವರಿಗೆ ಎಣೆ ಎನಿಸುವರು ಧನ ವಿನಾಯಕರು. ಈ 85 ಜನಕ್ಕೆ ಎಣೆ ಎನಿಸುವರು ಅಂದರೆ ಸಮಾನರು ಅಂತ ಅನ್ನಿಸ್ತಾರೆ. ಯಾರು? ಧನ ವಿನಾಯಕರು. ಧನನಾಯಕ ವಿನನಾಯಕ. ಧನ ವಿನಾಯಕರು ಅಂದರೆ ನಾಯಕ ಎಂಬುದು ಹಿಂದೆ ಹೇಳಿದಂತೆ ಧನಕ್ಕೂ ಹಚ್ಕೋಬೇಕು, ವಿ ಎಂಬುದಕ್ಕೆ ಹಚ್ಕೋಬೇಕು. ಅವಾಗೇನಾಗ್ತದೆ? ಧನ ನಾಯಕ ಮತ್ತು ವಿನಾಯಕ ಅಂತ ಆಗ್ತಾರೆ. ಧನನಾಯಕ ಅಂತಂದರೆ ಕುಬೇರ, ವಿನಾಯಕ ಅಂದರೆ ವಿಘ್ನೇಶ. ಹಂಗೆ. ಸೊ ಆ ಗಣಪತಿ ಮತ್ತು ಕುಬೇರ ಇವರು ಈ 85 ಜನಕ್ಕೆ ಸಮಾನ ಅಂತ ಅನ್ನಿಸ್ತಾರೆ. ಅಂದರೆ ಈ ಕಕ್ಷದಲ್ಲಿ 18ನೇ ಕಕ್ಷದಲ್ಲಿ ಬರ್ತಾರೆ ಅಂತ ಅರ್ಥ. ಈ ಗಣಪತಿ ಕುಬೇರ ಇವರನ್ನು 18ನೇ ಕಕ್ಷದಲ್ಲಿ ಹೇಳಿದರು. ಸೊ ಇವರು ಈ 85 ಜನಕ್ಕೆ ಸಮಾನರು ಅಂದರೆ ಅರ್ಥ ಏನು? ಇವರೆಲ್ಲರೂ 18ನೇ ಕಕ್ಷದಲ್ಲಿ ಬರೋರು ಅಂತ ಅರ್ಥ. ಇನ್ನು ಇಷ್ಟು 18ನೇ ಕಕ್ಷದ್ದೇ ಹೇಳಿದ್ದು ಮುಗಿಸಿದರು. ನೆಕ್ಸ್ಟ್ 19ನೇ ಕಕ್ಷದಲ್ಲಿ ಹೇಳ್ತಾರೆ. ಸಾಧು ವೈವಸ್ವತ ಸ್ವಯಂಭುವ ಶ್ರೀದ ತಾಪಸರುಳಿದು ಮನು ಏಕಾದಶರು ವಿಘ್ನೇಶಗಿಂತಲಿ ನೀಚರೆನಿಸುವರು. ವಿಘ್ನೇಶಗಿಂತಲೂ ನೀಚರು ಅಂದರೆ ವಿನಾಯಕನಿಗಿಂತಲೂ ಕಡಿಮೆ. ವಿನಾಯಕ ಈಗ 18ನೇ ಕಕ್ಷದಲ್ಲಿ ಬಂದ. ಈ ವಿನಾಯಕಕ್ಕಿಂತಲೂ ಕಡಿಮೆ ಅಂದರೆ ಅರ್ಥ ಏನು? 19ನೇ ಕಕ್ಷದವರು ಅಂತ ಅರ್ಥ.
ಸೊ 19ನೇ ಕಕ್ಷದಲ್ಲಿ ಯಾರು ಬರ್ತಾರೆ ಅಂತಂದರೆ ಏಕಾದಶರು, ಮನು ಏಕಾದಶರು, ಏಕಾದಶ ಮನುಗಳು ಬರ್ತಾರೆ. ಮನುಗಳು ಟೋಟಲ್ ಎಷ್ಟು ಮಂದಿ? 14 ಜನ ಮನುಗಳು. ಹೌದಾ? ಯಾಕೆ 14 ಮನ್ವಂತರಗಳಾದರೆ ಬ್ರಹ್ಮದೇವರಿಗೆ ಒಂದು ಹಗಲಾಗ್ತದೆ. ಹೀಗಾಗಿ ಟೋಟಲಿ 14 ಜನ ಮನುಗಳು. ಆ 14 ಜನ ಮನುಗಳಲ್ಲಿ 11 ಜನ ಮನುಗಳು ಈ 19ನೇ ಕಕ್ಷದಲ್ಲಿ ಬರ್ತಾರೆ ಅಂತಂತಿದ್ದಾರೆ. ಯಾಕೆ 3 ಜನ ಯಾಕೆ ಬಿಟ್ಟಿರಿ ಅಂತಂದರೆ, ಆ ಉಳಿಕೆ 3 ಜನ ಹಿಂದೆ ಹೇಳಿಬಿಟ್ಟಿವಿ. ಯಾಕೆ ಆ 3 ಜನರು ಬೇರೆ ಬೇರೆ ಕಕ್ಷದಲ್ಲಿ ಬರ್ತಾರೆ. ಯಾಕೆ ಅದರಲ್ಲಿ ಸಾಧು ವೈವಸ್ವತ ಸ್ವಯಂಭುವ ಶ್ರೀದತಾಪಸರು ಉಳಿದು ಮನು ಏಕಾದಶರು ಅಂತಂದರು. ಸೊ 11 ಜನ ಮನುಗಳು 19ನೇ ಕಕ್ಷದಲ್ಲಿ ಬರ್ತಾರೆ. ಆ 3 ಜನ ಯಾರು ಅಂತಂದರೆ ವೈವಸ್ವತ, ಸ್ವಯಂಭುವ, ತಾಪಸ. ವೈವಸ್ವತ, ಈಗ ವೈವಸ್ವತ ಮನ್ವಂತರ ಅಧಿಪತಿ ವೈವಸ್ವತ ಇಲ್ಲಿ ಬಂದ, ಹಿಂದೆ ಮೇಲೆ ಬಂದಲ್ಲ, 16ನೇ ಕಕ್ಷದಲ್ಲಿ ಬಂದುಬಿಟ್ಟ ವೈವಸ್ವತ ಮನು, ಆತ ಹೋದ. ಆಮೇಲೆ ಸ್ವಯಂಭುವ ಮೇಲೆ 10ನೇ ಕಕ್ಷದಲ್ಲಿ ಸ್ವಯಂಭುವ ಮನು ಬಂದುಬಿಟ್ಟ, ಆತ ಹೋದ. ಇನ್ನೊಬ್ಬಾತ ಶ್ರೀದ ತಾಪಸ. ಶ್ರೀದ ಅಂದರೆ ಶ್ರೀ ಸಂಪತ್ತನ್ನು ಕೊಡುವ ತಾಪಸ, ತಾಪಸ ಮನು. ಆ ತಾಪಸ ಮನು ಯಾರು? ಸಾಕ್ಷಾತ್ತಾಗಿ ಭಗವಂತನೇ. ಹಾಗೆ ಭಗವಂತನೇ ತಾಪಸ ಎಂಬ ಹೆಸರಿನಿಂದ ಈ 14 ಮನುಗಳಲ್ಲಿ ಒಬ್ಬ ಮನುವಾಗಿರ್ತಾನೆ. ಹೀಗಾಗಿ ಆ ಭಗವಂತ ಆತನು ಹೋಗ್ಬಿಟ್ಟ. ಹೀಗಾಗಿ 3 ಜನ ಹೋದರೆ ಉಳುಕಿ 11 ಜನ ಮನುಗಳು ಈ 19ನೇ ಕಕ್ಷದಲ್ಲಿ ಬರ್ತಾರೆ. ಅದಕ್ಕೆ ಮನು ಏಕಾದಶರು ವಿಘ್ನೇಶಗಿಂತಲಿ ನೀಚರೆನಿಸುವರು ಅಂದರೆ 19ನೇ ಕಕ್ಷದ ಬಗ್ಗೆ ತಿಳಿಸ್ತಾ, ಇದರಲ್ಲಿ 11 ಜನ ಮನುಗಳು ಬರ್ತಾರೆ. ಆ 11 ಜನ ಯಾಕೆ ಬರ್ತಾರೆ ಅಂತಂದರೆ ವೈವಸ್ವತ, ಸ್ವಯಂಭುವ, ತಾಪಸ ಬೇರೆ ಬೇರೆ ಕಕ್ಷದಲ್ಲಿ ಬರೋರಾದ ಕಾರಣ ಅವ್ರನ್ನ ತೆಗೆದುಬಿಟ್ರೆ ಆ 14ರಲ್ಲಿ ಇನ್ನು ಉಳಿದ 11 ಜನ ಮನುಗಳು ಈ 19ನೇ ಕಕ್ಷದಲ್ಲಿ ಬರ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್, ಈ ದೇವತೆಗಳೊಳಗೆ ಹದಿನೈದು ಜನ ಹಿಂದೆ ಹೇಳಲ್ಪಟ್ಟಿದ್ದಾರೆ. ಉಳಿದ 85 ಜನ ಶೇಷ ಶತಸ್ಥರಿಗೆ ಕುಬೇರ ಗಣಪತಿ ಸಮಾನರು. ಯಾಕಡ್ನ 18ನೇ ಕಕ್ಷ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ವೈವಸ್ವತ ಮನು ಸ್ವಯಂಭುವ ಮನು ಮತ್ತು ಸಂಪತ್ಪ್ರದನಾದ ಶ್ರೀಹರಿ ಅವತಾರನಾದ ತಾಪಸ ಮನು ಈ 3 ಜನರನ್ನು ಬಿಟ್ಟು
ಉಳಿದ 11 ಜನ ಮನುಗಳು ಬ್ರಾಕೆಟ್ನಾಗ 19ನೇ ಕಕ್ಷ ಅಂತ ಬರ್ಕೊಂಡು ಗಣೇಶನಿಗಿಂತಲೂ ಕಡಿಮೆ. ಕಠಿಣ ಪದಗಳಲ್ಲಿ ದೇವವು ಕಸರು ಅಂದರೆ ದೇವತೆಗಳು ಅಂತ ಬರ್ಕೊಳ್ರಿ. ಈ ದಿವವು ಕಸರೊಳಗೆ ಉಕ್ತರು 5+10 ಉಳಿದ ಎಂಬತ್ತೈದು ಶೇಷರಿಗೆಣೆಯೆನಿಸುವರು ಧನವಿನಾಯಕರು. ಸಾಧು ವೈವಸ್ವತ ಸ್ವಯಂಭುವ ಶ್ರೀದತಾಪಸರುಳಿದು ಮನು. ಏಕಾದಶರು ವಿಘ್ನೇಶಗಿಂತಲಿ ನೀಚರೆನಿಸುವರು. ಸಂಶಯ ಇದ್ರೆ ಕೇಳಬಹುದು. ಹರೇ ನಮಃ. ಅರ್ಪಣ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಹರೇ